ಅವರೆಲ್ಲ ನಿಶ್ಚಿತಾರ್ಥ ಕಾರ್ಯ ಮುಗಿಸ್ಕೊಂಡು ಸಂತೋಷದಿಂದ ವಾಪಸ್ಸಾಗ್ತಾ ಇದ್ರು. ಇನ್ನು 10 ನಿಮಿಷ ಎಲ್ಲರೂ ತಮ್ಮ ಮನೆಗೆ ಸೇರ್ಕೊಳ್ತಾ ಇದ್ರು. ಆದ್ರೆ ಮಾರ್ಗ ಮಧ್ಯದಲ್ಲಿ ಯಮನಂತೆ ಬಂದ ಆ ಟ್ಯಾಂಕರ್ ಅಲ್ಲಿ ರಕ್ತದೋಕುಳಿಯನ್ನೇ ಹರಿಸಿತ್ತು. ನೋವು, ದುಃಖ, ಆಕ್ರಂದನ, ನರಳಾಟ. ಯಾದಗಿರಿ ತಾಲೂಕಿನ ರಾಮಸಮುದ್ರದ ಬಳಿ ನಿನ್ನೆ ವಿಧಿ ತನ್ನ ಕ್ರೌರ್ಯ ಮೆರೆದಿದೆ. ಬೂದಿ ತುಂಬಿದ ಟ್ಯಾಂಕರ್ ಒಂದು ಟೆಂಪೋಗೆ ಮುಖಾಮುಖಿ ಡಿಕ್ಕಿ ಹೊಡೆದಿತ್ತು. ಪರಿಣಾಮ 2 ಮಕ್ಕಳು, 3 ಮಹಿಳೆಯರು ಸೇರಿದಂತೆ ಬರೋಬ್ಬರಿ 9 ಜನ ದಾರುಣವಾಗಿ ಸಾವಿಗೀಡಾಗಿದ್ದಾರೆ. ಸಮಯ ಸಂಜೆ 6 ಗಂಟೆ. ಬುಕ್ಕಪ್ಪ ಅನ್ನೋ ಯುವಕನ ನಿಶ್ಚಿತಾರ್ಥ ಅಂತ ಯಾದಗಿರಿಯ ಗಣಪುರ ಗ್ರಾಮದ 50ಕ್ಕೂ ಹೆಚ್ಚು ಜನರು ಟೆಂಪೋ ಮಾಡಿಕೊಂಡು ನಿನ್ನೆ ಮುಂಜಾನೆ ಶಾಪೂರ್ ಪಟ್ಟಣಕ್ಕೆ ತೆರಳಿದ್ರು. ನಿಶ್ಚಿತಾರ್ಥದಲ್ಲಿ ಸಂಭ್ರಮದಿಂದ ಓಡಾಡಿ ಊಟ ಮುಗಿಸಿಕೊಂಡು ಸಂಜೆ 5 ಗಂಟೆ ಸುಮಾರಿಗೆ ಊರಿಗೆ ವಾಪಸ್ ಹೊರಟಿದ್ರು. ಇನ್ನೇನು ಗಣಪುರ್ಗೆ 10 ಕಿಲೋಮೀಟರ್ ಇದೆ ಅನ್ನುವಷ್ಟರಲ್ಲಿ ಯಮನಂತೆ ಎರಗಿದ ಟ್ಯಾಂಕರ್ 9 ಜನರನ್ನ ಬಲಿ ಪಡೆದಿದೆ. ಗುಡ್ಸ್ ಕ್ಯಾರಿ ಲಾರಿ ಮತ್ತೆ ಒಂದು ಬೂಟಿ ಟ್ಯಾಂಕರ್ ಇನ್ವಾಲ್ವ್ ಆಗಿದೆ. ಮಾಹಿತಿ ಪ್ರಕಾರ ಸದ್ಯಕ್ಕೆ 9 ಜನ ಸತ್ತಿದ್ರು. ಮತ್ತೆ ರಾಯಚೂರು ಗೌರ್ಮೆಂಟ್ ಹಾಸ್ಪಿಟಲ್ದಲ್ಲಿ 37 ಈಗ ಆಲೆ ಅಡ್ಮಿಟ್ ಆಗಿದ್ರು. ಮತ್ತೆ ಇಲ್ಲಿ ಸದ್ಯಕ್ಕೆ 6 ಇಂಜರ್ಡ್ ಇಲ್ಲಿ ಇದ್ರು. ಇನ್ನು ಘಟನೆಯಲ್ಲಿ 37 ಜನ ಗಾಯಗೊಂಡಿದ್ದು 2 ಪರಿಸ್ಥಿತಿ ಗಂಭೀರವಾಗಿದೆ. ಇವರೆಲ್ಲರಿಗೂ ರಾಯಚೂರು ರಿಮ್ಸ್ ಆಸ್ಪತ್ರೆ ಹಾಗೂ ಯಾದಗಿರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬಂದ ನಂತರ ರಾಮಸಮುದ್ರ ಹತ್ರ ಆಕ್ಸಿಡೆಂಟ್ ಆಯಿತು. ಅದರಲ್ಲಿ 8 ಜನ ಮರಣ ಹೊಂದಿದ್ದಾರೆ. ಒಂದೇ ಕುಟುಂಬದಲ್ಲಿ 3 ಜನ. ಚಿಕಿತ್ಸೆ ಕೊಡೋಕೆ ಆಗದ ಕಾರಣ ಪ್ರೈವೇಟ್ನಲ್ಲಿ ಕೆಲವು ಜನರಿಗೂ ರಾಯಚೂರು ಆಸ್ಪತ್ರೆಗೆ ಇಲ್ಲಿಂದ ಆಂಬುಲೆನ್ಸ್ ಮೂಲಕ ಕಳಿಸಿದರು. ಇನ್ನು ಘಟನೆಯ ಬಗ್ಗೆ ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಟ್ಯಾಂಕರ್ ಚಾಲಕನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನೊಂದೆಡೆ ಘಟನೆ ಬಳಿಕ ಇಡೀ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಅಮೀನ್ ಜೊತೆ ಸಂಜಯ್, TV9 ಯಾದಗಿರಿ.